ಹಂಸಲೇಖ ಸರ್ ಒಂದ್ಸಲ ಬ್ರಹ್ಮ ವಿಷ್ಣು ಶಿವಾಯ ಎದೆ ಹಾಲು ಕುಡಿದ್ರು ಹಾಡು ಕೇಳಿಬಿಟ್ಟು ಮೆಸೇಜ್ ಮಾಡಿದರು, ತುಂಬ ಚೆನ್ನಾಗಿದೆ ಕಣಯ್ಯ ದೊರೆ ಅಂತ. ಅರ್ಜುನ್ ಜನ್ಯ ಅಣ್ಣ ಏನೇನೋ ಆ ಥರ ಯು ಆರ್ ಓನ್ಲಿ ದ ಲೆಜೆಂಡ್ ಏನೇನೋ ಹೊಗಳಿ, ಅಂದರೆ ಅವ್ರಿಗೆ ಯಾವುದೋ ಒಂದು ಮೂಮೆಂಟಲ್ಲಿ ಒಂದು ಅನಿಸುತ್ತೆ. ಅದು ಹಾಡು ಯಾವತ್ತೋ ಬರೋದು ಎಷ್ಟೋ ದಿವಸ ಆದಮೇಲೆ ಮತ್ತೆ ಕೇಳುವಾಗ ಫೋನ್ ಮಾಡಿದ್ದು ಉಂಟು, ಅದೇ ಕಂಪೋಸರ್ಗಳು. ಆ್ಯಂಡ್ ಇವತ್ತಿಗೆ ಹಾಡು ಕೇಳಿದ್ರು ಸರ್, ಎಸ್ಪೆಷಲಿ ಈ ಸಾಲುಗಳು, ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ, ಎಂಥ ಅದ್ಭುತವಾದ ಸಾಲುಗಳು. ಆ್ಯಂಡ್ ರೈಮಿಂಗ್ ಎಷ್ಟು ಚೆನ್ನಾಗಿ ಕೂಡ ಬಂದಿದೆ, ಅರ್ಥಗರ್ಭಿತವಾಗೂ ಇದೆ, ರೈಮಿಂಗೂ ಇದೆ, ಆ್ಯಂಡ್ ಅದರಲ್ಲಿ ಎಮೋಷನ್ ಇದೆ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಒನ್ ಆಫ್ ದ ಬೆಸ್ಟೆಸ್ಟ್ ಕಾಂಪೋಸಿಷನ್ ಸರ್, ಸೀರಿಯಸ್ಲಿ. ಐ ಮೀನ್ ಲಿರಿಕ್ಸ್ ವೈಸ್, ಕಾಂಪೋಸಿಷನ್ ವೈಸ್, ಎಲ್ಲದ್ರ ವೈಸು ಇಟ್ ಇಸ್ ಅಮೇಸಿಂಗ್. ತುಂಬ ಅದ್ಭುತ. ಅದ್ರ ಹಿಂದೆ ಒಂದಿಷ್ಟು ವಿಷಯ ಇದೆ, ಹೇಳ್ತೀನಿ. ಸ್ವಲ್ಪ ಎ ಸಿ ಜಾಸ್ತಿ ಇದೆ, ಚಳಿ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ನಡುಗ್ತಾ ಇರ್ತೀನಿ ಮಾತಾಡುವಾಗ, ಏನು ಅನ್ಕೋಬೇಡಿ ಸರ್. ಯಾರ್ಯಾರ ಜೊತೆಗೆಲ್ಲ ನಿಮಗೆ ಬಾಂಧವ್ಯ ಇದೆ, ತುಂಬ ಕ್ಲೋಸ್ ಅಸೋಸಿಯೇಷನ್ ಇದೆ, ಅವರ ಬಗ್ಗೆ ಎಲ್ಲ ಮಾತಾಡ್ತಾ ಈ 3 ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಗಮನ ಸೆಳೀತು. ಆ್ಯಂಡ್ ಆಬ್ವಿಯಸ್ಲಿ ಇವರು ಈ 3 ಬಗ್ಗೆ ಮಾತಾಡಿಲ್ಲ ಅಂದರೆ ನಮ್ಮ ಈ ಮಾತುಕತೆ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ರೆಬೆಲ್ ಸ್ಟಾರ್ ಅಂಬರೀಷ್ ಅವರು, ಈ 3 ಜೊತೆಗಿನ ಫೋಟೋಸ್ ನಾನು ನೋಡಿದ್ದೀನಿ. ಅವರ ಜೊತೆಗಿನ ಮೆಮೊರೀಸ್ ನೀವು ಹಂಚಿಕೊಳ್ಳೋದಿದ್ರೆ? ನಾನು ಚಿಕ್ಕಂದಿನಿಂದ ವಿಷ್ಣು ಸರ್ ಭಾಳ ದೊಡ್ಡ ಫ್ಯಾನ್. ಓಕೆ, ಫ್ಯಾನ್ ಬಾಯ್. ಕೈಗೆ ಕಡ ಹಾಕಿರುತ್ತೆ ಅದಕ್ಕೇನ? ಇಲ್ಲ, ಈ ಕಡೆ ಬೇರೆ. ಓಕೆ ಓಕೆ, ಕಡ ಹಾಕ್ತಿದ್ದೆ ಮುಂಚೆ. ಓಕೆ, ಅವ್ರ ಥರದ ಕಡ ಹಾಕ್ತಿದ್ದೆ. ಅದಿರಲಿ, ಅದೆಲ್ಲ ಒಂದು ಮೂಮೆಂಟ್ ಇದ್ದೇ ಇರುತ್ತೆ. ಅವ್ರು ಭಾಳ ದೊಡ್ಡ ಫ್ಯಾನ್. ನಾನು ಫ್ಯಾನ್ ಮೂಮೆಂಟೇ ಬೇರೆ ಇದೆ. ಎಲ್ಲ ಥಿಯೇಟ್ರ್ಗಳಲ್ಲಿ ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿದಂಥವ್ನು ನಾನು ಕಂಟಿನ್ಯೂಸ್ ಆಗಿ. ನನಗೆ ಆಲ್ಮೋಸ್ಟ್ ನಾನು ಇಂಡಿಪೆಂಡೆಂಟಾಗಿ ಹೊರಗಡೆ ಓಡಾಡುವ ವಯಸ್ಸು ಬಂದಾಗಿಂದ ಫಸ್ಟ್ ಡೇ ಮಾರ್ನಿಂಗ್ ಶೋ ವಿಷ್ಣು ಸರ್ ಸಿನಿಮಾ ಯಾವುದು ಅದು ಎಂಥ ಸಿನಿಮಾ ಆದರೂ ಬಿಡದೆ ನೋಡಿರೋಂಥವನು. ಅದು ಅವ್ರಿಗೆ ಗೊತ್ತು. ಆ ಮಟ್ಟಕ್ಕೆ ನಾನು, ಅಂದರೆ ಅಲ್ಲಿಂದ ಆಚೆ ಅವರ ಫಂಕ್ಷನ್ಗಳಿಗೆ ಹೋಗೋದು, ಅವ್ರ ಜೊತೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಒಂದು ವಿಷಯ ಏನಂತಂದರೆ, ತೆರೆಯ ಮೇಲಿನ ಹೀರೋ ವಿಷ್ಣುವರ್ಧನ್ ಆಗಿ ನಾವು ನೋಡಿದ ಅಭಿಮಾನಿಗೂ ಸಾರ್ ಜೊತೆ ಒಡನಾಡಿದಾಗ ಇದ್ದಂಥ ಅಭಿಮಾನ ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಅಂದುಕೊಂಡ ವ್ಯಕ್ತಿತ್ವ, ಕಲ್ಪನೆ ಅಭಿಮಾನಿಯಾಗಿ ಅದು ಹತ್ತಿರ ಹೋದಾಗ ಇರೋದು ಬೇರೆ ಇನ್ನೇನೋ ಇರುತ್ತೆ. ಆದರೆ ವಿಷ್ಣು ಸರಲ್ಲಿ ಅವರ ಪಾತ್ರಗಳು, ಅವ್ರನ್ನ ನಾವು ಅಂದುಕೊಂಡ ವಿಷ್ಣುವರ್ಧನ್ ಅವ್ರಿಗಿಂತ ಇನ್ನೂ ತುಂಬ ಎತ್ತರದ ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ದೀನಿ ನಾನು. ಅವರ ಕ್ರಿಯೆ, ಅವ್ರ ಕೆಲಸಗಳಲ್ಲಿ ಮತ್ತು ಅವರ ಮಾತಲ್ಲಿ, ಅವರ ಹೃದಯವಂತಿಕೆ, ಅವರ ಮಾನವೀಯತೆ, ಇವನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ಅದು ಅಭಿಮಾನ ಇನ್ನೂ ಹೆಚ್ಚಾಗಲಿಕ್ಕೆ ಕಾರಣ ಆಯಿತು. ಒಂದು ಸಣ್ಣ ಒಂದು ಮಾತು ಹೇಳ್ಬಿಡ್ತೀನಿ, ವಿಷ್ಣು ಸರ್ ಬಗ್ಗೆ ಅಭಿಮಾನ ಜಾಸ್ತಿ ಆಗೋದಕ್ಕೆ ಅದಕ್ಕಿಂತಲೂ ಬೇಕಾ ಅಂತ ನೀವು ಹೇಳಿ. ನನ್ನ ಕಣ್ಣು ಮುಂದೆ ಎಷ್ಟೋ ಜನಕ್ಕೆ ದಾನ ಮಾಡಿದ್ದು ನಾನು ನೋಡಿದ್ದೀನಿ. ಅದೆಲ್ಲ ಒಂದು ಕಡೆ ಇರಲಿ, ಅದು ಎಲ್ರಿಗೂ ಗೊತ್ತಿದೆ. ನನ್ನ ಸ್ನೇಹಿತ ಒಬ್ಬ ತುಳಸಿ ಕೃಷ್ಣ ಅಂತ, ನಾನು ಅವನೆಲ್ಲ ಬಾಲ್ಯದಿಂದ ಬೆಳ್ಕೊಂಬಂದಂಥವ್ರು. ನಾವೆಲ್ಲ ವಿಷ್ಣುವರ್ಧನ್ನವರ ಕಟ್ಟ ಅಭಿಮಾನಿಗಳು. ಅವನು ನನಗಿಂತ ಒಂದು ಹೆಜ್ಜೆ ಮುಂದೆ ವಿಷ್ಣು ಸರ್ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಹೋಗ್ತಾರೋ ಅವಾಗ ಎಲ್ಲಿ ಅಶೋಕ ಹೋಟ್ಲಿಗೆ ಹೋಗ್ತಿದ್ರು, ಶಟ್ಲ್ ಆಡ್ತಿದ್ರು, ಸ್ವಿಮ್ಮಿಂಗ್ ಮಾಡ್ತಿದ್ರು, ಹೋಟ್ಲ್ ಹತ್ರ ಹೋಗಿ ನಿಂತ್ಕೊಳ್ಳೋನು. ಯಾವುದೋ ಕಾರ್ಯಕ್ರಮಕ್ಕೆ ಹೋದ್ರೆ ಆ ಕಾರ್ಯಕ್ರಮ, ಯಾವುದೋ ಶೂಟಿಂಗ್ ಅಂದರೆ ಆ ಶೂಟಿಂಗ್ ಹತ್ರ ಅಂಥ ಫ್ಯಾನ್ ಅವನು. ಒಂದು ದಿವಸ ಅವರು ಕರೆದುಬಿಟ್ಟು, ಬರ ಇಲ್ಲಿ, ಏನು ನಿನ್ನ ಹೆಸರು? ಕೃಷ್ಣ, ತುಳಸಿ ಕೃಷ್ಣ. ನೋಡು, ನೀನು ನನ್ನ ಹಿಂದೆ ಬರೋದಲ್ಲ, ನಾನು ನಿನ್ನನ್ನು ನೋಡಬೇಕು, ಹಾಗೆ ಬೆಳಿಬೇಕು, ಅದು ನಿಜವಾದ ವಿಷ್ಣುವರ್ಧನ್ ಅಭಿಮಾನಿ ಅಂದರೆ ಅಂತ ಅವನು ಬುದ್ಧಿ ಹೇಳಿ ಕಳಿಸಿದ್ದಾರೆ. ಅವನೇನು ಮಾಡಿರ್ಬೋದು ಹೇಳಿ ಅದಕ್ಕೆ? ಇಡೀ ಕರ್ನಾಟಕ ಕಾಲ್ನಡಿಗೆ ಮಾಡ್ದ. ಇದು 90s ನಾನು ಹೇಳ್ತಿರೋದು. ಇಡೀ ಕರ್ನಾಟಕ ಕಾಲ್ನಡಿಗೆ ಮಾಡಿ
ಅವನು ಎಲ್ಲೆಲ್ಲಿ ತಂಗ್ತಾನೋ, ಎಲ್ಲಿ ಉಳ್ಕೋತಾನೋ, ಪೊಲೀಸ್ ಸ್ಟೇಷನ್ನು, ಯಾವುದೋ ದೇವಸ್ಥಾನ ಇದೆ, ಅಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಂಡು, ಆವತ್ತಿಗೆ ಫೋನ್ ಇಲ್ಲ, ಬರ್ಕೊಳ್ಳೋದು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಬರ್ಕೊಡ್ತಾನೆ, ಇಂಥವರು ಹೀಗೆ ಇಲ್ಲಿ ಬಂದು ಇಲ್ಲಿ ಉಳ್ಕೊಂಡಿದ್ರು. ಏನು ಅಂದರೆ ಪರಿಸರ ಉಳಿಸಿ, ವಿಶ್ವಶಾಂತಿ, ಇವೆಲ್ಲ ವಿಷಯ ಇಟ್ಕೊಂಡು ಅವನು ಕಾಲ್ನಡಿಗೆ ಮಾಡಿದ್ದು. ಓಕೆ, ಮಾಡಿ ಬರ್ಸೋದು. ಕುವೆಂಪು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು, ಕೃಷ್ಣ ಗಲಗಲಿ ಅಂತ ಒಬ್ಬರು ಮೇಡಮ್ ದೂರದರ್ಶನದಲ್ಲಿ ವಾರ್ತಾವಾಚಿಕೆಯಾಗಿದ್ದು, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಬರ್ಸ್ಕೊಂಡು ತುಂಬ ಡಾಕ್ಯುಮೆಂಟ್ ಮಾಡಿಕೊಂಡು ಒಂದು ದಿವಸ ತಗೊಂಬಂದು ವಿಧಾನಸೌಧದ ಹತ್ರ ಅವ್ರಿಗೆ ಅವತ್ತಿನ ಮಿನಿಸ್ಟ್ರ್ ಮರ್ತೀನಿ, ಬಂಗಾರಪ್ಪ ಅಥವಾ ಗುಂಡೂರಾವ್ ನೆನಪಿಲ್ಲ, ಹಾನರ್ ಮಾಡಿದ್ರು. ಆಯಿತಾ? ಅದನ್ನೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ವಿಷ್ಣು ಸರ್ ಮನೆಗೆ ಹೋಗಿ ಅದನ್ನು ತಲುಪಿಸ್ತಾರೆ. ಅವರು ಒಳಗೆ ಕರೆಸಿ ಕೂರಿಸ್ಕೊಂಡು ಡೈನಿಂಗ್ ಟೇಬಲಲ್ಲಿ ಕೂರಿಸಿ ಊಟ ತಿನ್ನಿಸಿ. ಓಕೆ. ಸೊ ಇದು ನನ್ನ ಅಭಿಮಾನಿ ಅಂದರೆ ಐ ಅಪ್ರಿಷಿಯೇಟ್ ಯು, ನಾನು ನಿನ್ನ ಫ್ಯಾನ್ ಇವತ್ತು ಅನ್ನೋ ಥರ ಅಷ್ಟು ಪ್ರೀತಿಯಿಂದ ಮಾತಾಡಿ ಕಳಿಸಿದ್ದಾರೆ. ಆ ಥರದ ವ್ಯಕ್ತಿತ್ವ. ಹೀಗೆ ಅದಲ್ಲದೆ ವಿಷ್ಣು ಸರ್ ಜೊತೆ ಒಡನಾಟ, ಅನೇಕ ಘಟನೆಗಳು ಎಲ್ಲ ನೆನಪಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಾವೆಲ್ಲ ಆರಾಧಿಸುವ ವ್ಯಕ್ತಿತ್ವ ಮತ್ತು ಮಹಾನ್ ನಟ. ಅವ್ರ ಜೊತೆ ಅಭಿ ಸಿನಿಮಾ, ನಾನು ಅಪ್ಪು ಅವರ 2ನೇ ಸಿನಿಮಾ ಅಭಿ, ಆ ಸಿನಿಮಾಗೆ ಹಾಡು ಬರೆಯೋಕ್ಕೆ ಗುರುಕಿರಣ್ ಅವ್ರ ಮ್ಯೂಸಿಕ್ಕು. ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ಅವ್ರದ್ದೊಂದು ಸಿಸ್ಟಮ್. ಈಗ ಉದಯ್ ಶಂಕರ್ ಅವರು, ಇದು R.N. ಜಯಗೋಪಾಲು, ವಿಜಯ ನರಸಿಂಹ, ದೊಡ್ಡರಂಗೇಗೌಡ ಅವ್ರದ್ದೊಂದು, ಹಂಸಲೇಖ ಅವರು, ಹೀಗೆ ಮನೋಹರಿಗೆ. ಸೊ ನಾನು ಹೊಸಬ, ಹೆಂಗಾದರೂ ನಾಗೇಂದ್ರ ಪ್ರಸಾದ್ನ ವಜ್ರೇಶ್ವರಿಯಲ್ಲೂ ಲಿಂಕ್ ಮಾಡಬೇಕು ಅಂತ ಗುರುಕಿರಣ್ ಅವರ ಆಸೆ. ಅದು ಅವರು, ಪ್ರಸಾದ್ ನೀನು ಬರಬೇಕು, ಬರೀಬೇಕು ಅಭಿ ಸಿನಿಮಾಗೆ. ಅಪ್ಪು ಮಾಡಿದರು ಗುರುಕಿರಣ್ ಅವರು. ಆ ಸಿನಿಮಾ ನಾನು ಬರೀಲಿಲ್ಲ. ಆವಾಗ ಅವ್ರದ್ದೇನೆಂದರೆ ಅವ್ರದ್ದೊಂದು ಬೇರೆ ಸಿಸ್ಟಮಲ್ಲಿ ಇರುತ್ತೆ, ಅವ್ರು ಹೇಳಿದ ರೈಟ್ರು ಅವರು ಇದು ಅನ್ನೋ ಥರ ಇರುತ್ತಲ್ಲ. ಸೊ ಅವಾಗ ಅವಕಾಶ ಆಗಿರಲಿಲ್ಲ. ಈ ಸಿನಿಮಾಗೆ ಅವಕಾಶ ಆಯಿತು ನನಗೆ. ಅಲ್ಲಿ ನಾನೇನು ಮಾಡಿದೆ ಅಂದರೆ, ಅಣ್ಣವ್ರನ್ನ ನೋಡೋದೇ ಒಂದು ಸೌಭಾಗ್ಯ, ಇನ್ನು ಅವ್ರ ಜೊತೆ ಕೂತ್ಕೊಳ್ಳೋದು ಇನ್ನೊಂದು ಸೌಭಾಗ್ಯ. ಇದನ್ನು ಯಾಕೆ ಬಿಡಬೇಕು ಅಂಥೇಳಿ ಪ್ರತಿನಿತ್ಯ ಒಂದೇ ಹಾಡು, ಆ ಹಾಡನ್ನ ಇಟ್ಕೊಂಡು ಆ ಹಾಡಿಗೆ ಸಂಬಂಧಪಟ್ಟವರು ಒಂದು ಕಡೆ 5 ನಿಮಿಷ ಡಿಸ್ಕಷನ್ನು. ಅದು ಬಿಟ್ಟರೆ ವರದಪ್ಪ ಅವರು, ಅಣ್ಣವರ ಬ್ರದರು, ಅವರು ಫೈನಲ್ ಮಾಡ್ತಿದ್ರು. ಅಂದರೆ ಏನು ಲಿರಿಕ್ಕು ಇದು ಚೆನ್ನಾಗಿದೆ, ಇದೊಂದು ಲೈನು ಏನಾದರೂ ಬೇರೆ ಮಾಡ್ತೀರಾ ಅನ್ನೋ. ಸರಿ ಸರ್, ತಗೊಂಬಂದರೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಮನೆಗೆ ವಾಪಸ್ ಬರೋದು ಸಂಜೆ, ಮತ್ತೆ ನಾಳೆ ಬೆಳಗ್ಗೆ ಆ ಲೈನ್ ಏನೋ ಬರ್ಕೊಂಡು ಹೋಗೋದು, ಕೂತ್ಕೊಳ್ಳೋದು, ಇಡೀ ದಿನ ಅವ್ರ ಜೊತೆ ಇರೋದು. 2 ನಿಮಿಷ ಅಷ್ಟೇ ಆ ಲೈನ್ ಬಗ್ಗೆ ಡಿಸ್ಕಷನ್ನು. ಉಳಿದಿದ್ದೆಲ್ಲ ಅಣ್ಣವ್ರ ಹತ್ರ, ಅಣ್ಣ ನೀವು ಆ ಸಿನಿಮಾದಲ್ಲಿ ಶಂಕರ್ ಗುರುನಲ್ಲಿ ಪಾತ್ರಗಳು ಹಿಂಗೆ ಮಾಡಿದ್ವಿ, ಆ ಕುದುರೆ ಓಡಿಸಿದ್ರಲ್ಲ ಆ ಸಿನಿಮಾದಲ್ಲಿ, ಮಯೂರಾದಲ್ಲಿ ಬಂದ್ರಲ್ಲ, ಅದು ಹೇಳಿ ಇದು ಹೇಳಿ ಅಂದರೆ ಅಣ್ಣವ್ರಿಗೆ ಹೇಳುವ ಉತ್ಸಾಹವೂ ಇತ್ತು. ಅದ್ಭುತವಾದಂಥ ಕ್ಷಣಗಳನ್ನು ಕಳೆದಿದ್ದೀನಿ ನಾನು. ಅದನ್ನ ಹೇಳೋಕ್ಕೆ ಪದಗಳು ಸಾಲದು. ಅಣ್ಣವ್ರ ಜೊತೆ ಅಣ್ಣವ್ರ ಬಬ್ರುವಾಹನ ಬಹುತೇಕ ಆ ಕಾಲಘಟ್ಟದಲ್ಲಿ, ಆ ತಲೆಮಾರು, ನನ್ನ ಕಾಲೇಜು ದಿನಗಳ ತಲೆಮಾರಿನ ಬಹುತೇಕ ಹುಡುಗರು ಬಬ್ರುವಾಹನ ಡೈಲಾಗ್ ಬಾಯ್ಪಾಠ ಮಾಡಿದರು. ನಾನು ಬಾಯ್ಪಾಠ ಮಾಡಿದ್ದೆ, ಆ್ಯಕ್ಟ್ ಕೂಡ ಮಾಡಿದ್ದೆ, ಏಕಪಾತ್ರಾಭಿನಯ ಕೂಡ ಮಾಡಿದ್ದೆ ಬಬ್ರುವಾಹನನ. ಅವರು ಎದುರುಗಡೆ ನಾನು ಹಿಂಗೆ ಮಾಡಿದ್ದೆ, ಹೌದೇ ಮಾಡಿ ತೋರಿಸ್ಬಿಟ್ಟೆ. ಅಣ್ಣವರ ಆ ಬಬ್ರುವಾಹನ ಡೈಲಾಗ್ಸು ನನಗೆ ಕಂಠಪಾಠ ಆಗ್ಬಿಟ್ಟಿತ್ತು. ಹೇಳಿ ತೋರಿಸ್ತಿದ್ದೆ ಅವ್ರಿಗೆ. ಆಶ್ಚರ್ಯ, ಪರಮಾಶ್ಚರ್ಯ. ಋಷಿಕೇತು ಸ್ವಲ್ಪ ಅವ್ರ ಟೋನೆಲ್ಲ ಟ್ರೈ ಮಾಡ್ತಿದ್ವಿ ಆಗ.
ಅದನ್ನು ಹೇಳ್ತಾ ಅವರು ನಾನೆಲ್ಲೋ ಒಂದು ಕಡೆ ಮಿಸ್ ಆದೆ, ಡೈಲಾಗ್ ಮಿಸ್ ಆದ ಅದು ಅಂತ. ಈ ಮಧ್ಯೆ ಪಾರ್ವತಮ್ಮ ಅಮ್ಮವರು ಬಂದರು. ಇವರು ನಾನು ಹೇಳ್ತಾ ಇದ್ನಲ್ಲ, ಆವೇಶದಲ್ಲಿದ್ನಲ್ಲ ಡೈಲಾಗ್ ಹೇಳ್ತಾ, ನೋಡ್ಬಿಟ್ಟು ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡ್ರು ಅಮ್ಮವ್ರನ್ನ. ಆಮೇಲೆ ನಾನು ಹೇಳ್ತಾ ಹೋದೆ ಮಧ್ಯೆ ಎಲ್ಲೋ ಬ್ರೇಕ್ ಆಯಿತು. ಅವರು ಶುರು ಮಾಡಿಬಿಟ್ರು. ಮತ್ತು ಅವರು ಶುರು ಮಾಡೋದು ಮತ್ತು ನಾನು ಹೇಳೋದು ಈ ಥರದೊಂದು ಸಣ್ಣ ಇದು ಆಯಿತು. ಎಲ್ಲ ಆದಮೇಲೆ ನನಗೆ ಕಣ್ಣಲ್ಲಿ ನೀರು, ಅವ್ರ ಮುಂದೆ ಅವ್ರ ಸಂಭಾಷಣೆ ನಾನು ಹೇಳ್ತಾ ಇದ್ದೀನಿ ಅಂತ. ಸರ್ ಅದೇನೋ ಹೇಳಕ್ ಬಂದು ಎಷ್ಟು ಧೈರ್ಯ ಇರಬೇಕು ಅಂದ್ರೆ ನಾವು ಒಂಥರ ಅಭಿಮಾನ ಅಲ್ಲ ಅದು ಅಣ್ಣವ್ರು. ಹೌದು, ಆದ್ರೂ ಧೈರ್ಯ ಅಂದ್ರೆ ಇಲ್ಲಿ ಎಲ್ಲಿ ತಪ್ಪಾಗ್ಬಿಡತ್ತೋ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಂದೆ ಹೇಳ್ತಿದ್ದೀನಿ, ಇನ್ನೊಂದು ಭಯ ಇರತ್ತಲ್ಲ ಸರ್. ನನಗೆ ಆ ಥರ ಭಯ ಅನ್ನೋದಕ್ಕಿಂತ ನನಗೇನಿತ್ತು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಂದೆನೆ ಹೇಳ್ಬಿಡ್ತಾ ಇದ್ದೀನಿ ಅನ್ನೋದು ಅಲ್ಟಿಮೇಟ್. ಇನ್ನು ಪ್ರಪಂಚದಲ್ಲಿ ಎಲ್ಲಿ ಯಾರ ಮುಂದೆ ಹೇಳೋದು ಏನು ಮ್ಯಾಟ್ರ್ ಆಗಲ್ಲ ನನಗೆ. ಕರೆಕ್ಟ್. ಆ ಥರ ತಂದೆ, ಯಾರು ನಿನ್ನ ತಂದೆ? ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪಾರ್ಥ, ಖಾಂಡವ ವನವನ್ನು ಅಗ್ನಿಗೆ ನೈವೇದ್ಯ ಮಾಡಿದ ವೀರ ಅರ್ಜುನ, ನೀವು ನನ್ನ ತಂದೆ. ಈ ಥರದ್ದು ಅದನ್ನು ಹೇಳ್ತಾ ಅವ್ರು ಇನ್ವಾಲ್ವ್ ಆಗಿ ಎಲ್ಲ ಮುಗಿಯೋ ಹೊತ್ತಿಗೆ ನನಗೆ ಕಣ್ಣಲ್ಲಿ ನೀರು, ಆನಂದ ಬಾಷ್ಪ. ಒಂಥರ ಪಾರ್ವತಿ ಪರಮೇಶ್ವರರು ಇದ್ದಂಗೆ ಅಮ್ಮವರು ಕೂತಿದ್ದಾರೆ, ಅಣ್ಣವರು ಇಬ್ಬರೇ ಇದ್ದಾರೆ, ಹೇಳ್ತಾ ಇದ್ದೀನಿ. ಅದು ಆ ಮೂಮೆಂಟ್ಸ್ ಇದೆಲ್ಲ ಅವೆಲ್ಲ ಹೇಳ್ತಿರೋದು. ಇದರ ಆಚೆಗೆ ಅವರ ವ್ಯಕ್ತಿತ್ವ, ಬಾಗಿಲು ಹೊರಗೆ ಬಂದು ಗಾಡಿ ಇದೆಯಾ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಗೇಟ್ವರೆಗೂ ಬಂದು ಬಿಡುವಂಥ ಇದು, ಆ ಥರದ ನೆನಪುಗಳು. ನನ್ನ ಬರ್ಡೇಗೆ ಅವತ್ತು ಬರ್ತಡೇ ಅಪ್ಪು ಅವರು ಇಮ್ಮಿಡಿಯೇಟಾಗಿ ಸ್ವೀಟ್ಸ್ ತರಿಸಿ ರಾಗಣ್ಣ ಫೋಟೋ ಕ್ಲಿಕ್ ಮಾಡಿ ಅಪ್ಪು ಅವರು ಫೋಟೋ ತೆಗೆದು ಆ ಫೋಟೋಗಳು ನನ್ನ ಹತ್ರ ಇದೆ. ಅಣ್ಣವ್ರು ನನಗೆ ಸ್ವೀಟ್ಸ್ ತಿನ್ನಿಸ್ತಾ ಇರೋದು, ನಾನು ಅವ್ರಿಗೆ ತಿನ್ನಿಸ್ತಿರೋದು, ಈ ಥರದ ಇದು. ನನಗೆ ಅಣ್ಣವ್ರ ಬಗ್ಗೆ ಹೇಳ್ತಾ ಒಂದು ವಿಷಯ ಹೇಳಲೇಬೇಕು. ನನಗೆ ಭಾಳ ದೊಡ್ಡ ಕೊರಗೇನು ಅಂದರೆ ಅಣ್ಣವ್ರು ನನ್ನ ಹಾಡು ಹಾಡೋಕ್ಕಾಗಿಲ್ಲ ಅಂತ. ಕೊನೆಗೆ ಆಕಾಶ್ ಸಿನಿಮಾದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ರಾಘಣ್ಣನಿಗೂ ರಿಕ್ವೆಸ್ಟ್ ಮಾಡಿಕೊಂಡೆ, ಅಣ್ಣ ಅಪ್ಪಾಜಿ ನಂದೊಂದು ಹಾಡು ಹಾಡಬೇಕು ಜೀವನದಲ್ಲಿ, ನನ್ನ ಅದೊಂದು ದೊಡ್ಡ ಆಸೆ ಅಂತ. ಆಗಲಿ ಅಪ್ಪಾಜಿ, ಈಗ ಹಾಡ್ತಾ ಇಲ್ಲ, ಪ್ರಯತ್ನ ಪಡೋಣ ಅಪ್ಪಾಜಿ ಅಂದರು. ಒಂದು ಹಾಡು ಬರದೆ ಅದು ಬ್ಯಾಕ್ಗ್ರೌಂಡಲ್ಲಿ ಅದರದೊಂದು ಪ್ಯಾಥೋ ಇದೆ, ಹೌದು, ಆ ವರ್ಷನ್ನು ಬರದೆ ಅಣ್ಣವ್ರು ಅದನ್ನು ಓದಿದ್ರು, ಹಾಡೋಕ್ಕೆ ಪ್ರಾಕ್ಟೀಸು ಮಾಡಿಕೊಂಡ್ರು. ಆದರೆ ಅಷ್ಟೊತ್ತಿಗೆ ಧ್ವನಿ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಕೊನೆಗೆ ಅದನ್ನು ಅವ್ರು ಹಾಡಿ ಎಂಜಾಯ್ ಮಾಡಿದ್ರು, ಅದನ್ನು ಹಾಡಲಿಲ್ಲ, ಸಿನಿಮಾದಲ್ಲಿ ಹಾಡಲಿಲ್ಲ, ಹಾಡೋಕ್ಕಾಗಲಿಲ್ಲ. ಅಂದರೆ ಆ ಸ್ಥಾಯಿ ಎಲ್ಲ ಅವ್ರಿಗೆ ಹಾಡೋಕ್ಕೆ ಅವತ್ತು ಧ್ವನಿ ಸಪೋರ್ಟ್ ಮಾಡಲಿಲ್ಲ. ಅದು ನನ್ನ ಕೊರಗು. ಇನ್ನು ಅಂಬರೀಷ್ ಅಣ್ಣ, ನೀವು ಯಾರು ನಂಬಲ್ಲ, ನಾನು ಗೂಗಲ್ ಅಂತ 2018 ಒಂದು ಸಿನಿಮಾ ಮಾಡಿದೆ. ಅದರ ಆಡಿಯೋ ರಿಲೀಸು ಅಂಬರೀಷ್ ಅಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಒಂದೇ ಮಾತು, ಅಣ್ಣ ಹಿಂಗೆ ನೀವು ಬರಬೇಕು. ನಾನು ಯಾವತ್ತು ಏನು ಅಂದರೆ ಹೀಗೆ ಅಂದೆ, ಆಯಿತು ಬರ್ತೀನಿ. ಎಷ್ಟು ಗಂಟೆಗೆ? ಒಂದು 6 ಗಂಟೆ 7 ಗಂಟೆಗೆ ಬನ್ನಿ ಅಣ್ಣ, ಒಂದು ಅರ್ಧ ಗಂಟೆ ಇದ್ದೋಗಿ ಸಾಕು. 7 ಗಂಟೆಗೆ ಆಯಿತು ಬರ್ತೀನಿ ಅಂದರು. ಅವತ್ತು 2 ದಿವಸ ಮುಂಚೆ ಫೋನ್ ಮಾಡಿ ಹೇಳ್ತಾರೆ, ನಾನೊಂದು ಕೆಲಸ ಮಾಡ್ತೀನಿ, ಸ್ವಲ್ಪ ಬೇಗನೆ ಬರ್ತೀನಿ, 5 ಗಂಟೆಗೆ ಬಂದುಬಿಡ್ತೀನಿ, 6 ಗಂಟೆವರೆಗೂ ಇರ್ತೀನಿ ಅಂತ. 5 ಗಂಟೆಗೆ ಅವ್ರು ಬಂದುಬಿಡ್ತಾರೆ, ಜನ ಬಂದಿರಬೇಕಲ್ಲ. 6 ಗಂಟೆ ಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕಾಗೋದು. ಏನು ಮಾಡೋದು ಇದು ಅಂತ ಕೈ ಸುಕ್ಕೋತಾ ಇದ್ದೀನಿ. ಅಣ್ಣ ಸ್ವಲ್ಪ ಲೇಟಾಗಿ ಬನ್ನಿ ಅಣ್ಣ, ಜನ ಎಲ್ಲ ಬರೋಗಲ್ಲ. ಆಯಿತು ಇಲ್ಲ ನಾನು ಇನ್ನೆಲ್ಲೋ ಹೋಗಬೇಕು ಅದು ಇದು ಅಂದರು. ಆಯಿತು, ನನಗೆ ಡವ ಹೊಡ್ಕೋತಿದ್ದೆ. ಅದೃಷ್ಟವಶಾತ್ ಜನ ಸೇರಿಕೊಂಡ್ರು. 5:15 ಅಣ್ಣ ಸೀದಾ ಬಂದೇ ಬಿಡೋದ ಅಂಬರೀಷ್ ಅಣ್ಣ. ಬಂದು ಕೂತು 7:15ವರೆಗೂ ಇದ್ದು ನಮ್ಮ ಜೊತೆ ಎಲ್ಲ ಎಂಜಾಯ್ ಮಾಡಿ, ಆಮೇಲೆ ವೇದಿಕೆ ಮೇಲೆ ಅವ್ರೊಂದು ಮಾತು ಹೇಳಿದ್ರು, ಎಲ್ಲರೂ ನನ್ನ ಮಂಡ್ಯದ ಗಂಡು ಅಂತೀರಾ,
ಇವರು ಮಂಡ್ಯದ ಗಂಡು ಅಂತಂದರು. ಆಮೇಲೆ ಶ್ರೀ ಮಂಜುನಾಥದಲ್ಲಿ ಕೆಲಸ ಮಾಡಿದ್ದು, ಒಂದೇ ಮಾತ್ರಮ್ಮು, ಇದೆಲ್ಲ ನೆನಪು ಮಾಡಿಕೊಂಡ್ರು. ತುಂಬ ಇನ್ನೂ ಭಾಳ ಘಟನೆಗಳಿದೆ. ತುಂಬ ಹೃದಯವಂತ, ಅಂಥ ಹೃದಯವಂತರು ಜೊತೆ ಇದ್ದಿದ್ದು ನಮ್ಮ ಪುಣ್ಯ ಅಷ್ಟೆ. ಅದು ಅಣ್ಣವರಾಗಲಿ, ವಿಷ್ಣು ಸರ್ ಆಗಲಿ, ಅಂಬರೀಷನ್ನಾಗಲಿ, ಇವ್ರನ್ನೆಲ್ಲ ನಾವು ನೋಡಿದ್ವಿ ಅನ್ನೋದೇ ನಮ್ಮ ಕಾಲದಲ್ಲಿ, ಸಾರಿ ಅವ್ರ ಕಾಲದಲ್ಲಿ ಇದ್ದೀವಿ ಅನ್ನೋದೇ ಒಂದು ಮಹಾಪುಣ್ಯ ಅಷ್ಟೇ. ನಿಜ ಸರ್, ಎಂಥ ಬ್ಯೂಟಿಫುಲ್ ಆಗಿರೋ ಮೆಮರೀಸ್. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ಇದೆ, ಸಾಕಷ್ಟು ಫೋಟೋಸ್ಗಳು, ವಿಡಿಯೋಸು ನಮಗಿದೆ. ಆದರೂ ಅವತ್ತಿನ ದಿನ ಕ್ಯಾಮ್ರಾ ಹೆಚ್ಚಾಗಿ ಪ್ರಚಲಿತದಲ್ಲಿ ಇಲ್ಲದೇ ಇರೋವಂಥ ದಿನದಲ್ಲೂ ನಾವು ನೋಡಿದಂಥ ಪ್ರತಿಯೊಂದು ಮೈಂಡ್ ಅನ್ನೋ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆಯಲ್ಲ, ಪದೇ ಪದೇ ನಾವು ಇರೋಷ್ಟು ದಿನ ಅದನ್ನ ರಿಪ್ಲೇ ಮಾಡ್ಕೋತಾನೆ ಇರಬಹುದು. ಇವೆಲ್ಲ ರೆಕಾರ್ಡ್ ಆಗದೇ ಇದ್ರು ಇನ್ ಕ್ಯಾಮ್ರಾ ಲೈಕ್ ಡಿಜಿಟಲಿ ನಿಮ್ಮ ಮೈಂಡ್ ಅನ್ನೋ ಕ್ಯಾಮ್ರಾದಲ್ಲಿ ಇವೆಲ್ಲ ರೆಕಾರ್ಡ್ ಆಗಿ ಪ್ಲೇ ಮಾಡಿದಾಗೆಲ್ಲ ಅದೊಂದು ಖುಷಿ ಅಲ್ವಾ ಸರ್? ಆಮೇಲೆ ನಾವಿವಾಗ ಹೇಳಕ್ಕಾಗೋದು ಭಾಷೆಗೆ ಸಿಗುವಷ್ಟು ಮಾತ್ರ, ಭಾವಕ್ಕೆ ಸಿಗುವಷ್ಟು ಮಾತ್ರ ಹೇಳಕ್ಕಾಗೋದು. ಆ ಭಾವದ ಒಳಗೆ ಪದರಗಳಲ್ಲಿ ಇನ್ನಷ್ಟು ವಿಷಯಗಳಿದ್ದಾವೆ. ಅದನ್ನೆಲ್ಲ ನಾವು ಎಂಜಾಯ್ ಮಾಡ್ಬೋದು. ನಮ್ಮ ಒಳಗಡೆ ಅದ್ಭುತವಾದಂಥ ವ್ಯಕ್ತಿಗಳನ್ನು ನಾವು ನೋಡಿದ್ವಿ ಅನ್ನೋದು ಖುಷಿ. ಎಸ್ ಸರ್, ಇದೇ ಖುಷಿನಲ್ಲಿ ಇವಾಗ ಒಂದು ಕ್ವಿಕ್ ರ್ಯಾಪಿಡ್ ಫೈರ್. ಯು ಕ್ಯಾನ್ ಚೂಸ್ ಟು ಇಗ್ನೋರ್ ಯಾವುದೇ ಕ್ವೆಶ್ಚನ್ನ, ಮುಂದಕ್ಕೂ ಹೋಗಬಹುದು, ಹೇಳೋದಿದ್ರೆ ಹೇಳಬಹುದು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಮೊದಲ ಪ್ರಶ್ನೆನೇ ನಿಮ್ಮ ಮೊದಲ ಪೇಮೆಂಟ್ ಎಷ್ಟು, ಇದಕ್ಕೆ ನೀವು ಉತ್ತರ ಕೊಟ್ಬಿಡಬಹುದು. ಬಟ್ ಹೈಯೆಸ್ಟ್ ಪೇಮೆಂಟ್ ಎಷ್ಟು ಕೊಡಬಹುದಾ ನೋಡಿ. ನಿಮಗೊಂದು ಖುಷಿ ಇರುತ್ತಲ್ವ, ಇವರು ನನಗೆ ನಿಜವಾಗ್ಲೂ ಒಂದು ಒಳ್ಳೆ ಪೇಮೆಂಟ್ ಕೊಟ್ಟರು, ನನಗೆ ಖುಷಿ ಆಯಿತು ಅಂತ. ಸೊ ಯಾ, ಮೊದಲ ಪೇಮೆಂಟು 50 ರೂಪಾಯಿ. ಓಕೆ. ಹೈಯೆಸ್ಟ್ ಪೇಮೆಂಟು 2 ಲಕ್ಷ ರೂಪಾಯಿ. ವಾವ್ ಸರ್, ಅಮೇಝಿಂಗ್. ಆ್ಯಂಡ್ ಯಾವತ್ತಾದರೂ ಇಂಡಸ್ಟ್ರಿನಲ್ಲಿ ಪೇಮೆಂಟಿಗೆ ಇಶ್ಯೂಸ್ ಆಗಿದೆಯಾ? ನಾವು ಒಪ್ಪಿಕೊಳ್ಳುತ್ತಲೇ, ಅಂದರೆ ನಮ್ಮನ್ನು ಸಲಹಿದೆ, ನಮ್ಮ ಎಲ್ಲ ನಿರ್ಮಾಪಕರು ನಮ್ಮನ್ನು ಸಲಹಿದ್ದಾರೆ ಅಂತ ಒಪ್ಪಿಕೊಳ್ಳುತ್ತಲೇ ಕೆಲವು ಇರುತ್ತೆ, ಕೆಲವು ಸಂದರ್ಭ ಇರುತ್ತೆ. ಯಾರೋ ಮೋಸ ಮಾಡಬೇಕು ಅಂತ ಇರಲ್ಲ, ಯಾರೋ ನಮಗೇನೋ ದುಡ್ಡು ಕೊಡಬಾರ್ದು ಅಂತಿರಲ್ಲ. ಬಟ್ ಇಗ್ನೋರ್ಡ್ ಸೆಕ್ಷನ್ ಅಂದರೆ ನಾವು ಗಮನಿಸಲ್ಪಡಬಹುದಾದ ಅಥವಾ ಏನು ನಮಗೆ ಹೆಚ್ಚು ಮಹತ್ವವನ್ನು ಕೊಡದ ಕೆಲವು ಸಿನಿಮಾಗಳು ಅಥವಾ ನಿರ್ಮಾಪಕರು ಇರ್ತಾರೆ. ಸೊ ಎಲ್ಲವೂ ಇರುತ್ತೆ, ಸಿನಿಮಾ ಅಂದಮೇಲೆ ಒಂದು ರಂಗ ಅಂದಾಗ ಎಲ್ಲವೂ ಇರುತ್ತಲ್ಲ, ಹಾಗೆ. ಸರ್, ನೀವು ಬರೆದಿರುವಂಥ ಸಾವಿರಾರು ಹಾಡುಗಳಲ್ಲಿ ಯಾವ ಒಂದು ಹಾಡು ನಿಮ್ಮ ಥಟ್ ಅಂತ ನಿಮ್ಮ ಮೈಂಡಿಗೆ ಬರುತ್ತೆ, ಇದು ಈ ಲೆವೆಲ್ಗೆ ಹಿಟ್ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಥವಾ ಬರೆಯೋವಾಗ ಅಂದ್ಕೊಂಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಹಿಟ್? ಸಾಮಾನ್ಯವಾಗಿ ಹಂಗಾಗಲ್ಲ, ಅದೇ ತಪ್ಪು ತಿಳುವಳಿಕೆ. ಇದು ಈ ಲೆವೆಲ್ಗೆ ಆಗುತ್ತೆ, ಅಫ್ಕೋರ್ಸ್ ಹಂಗನ್ಸುತ್ತೆ ಕೆಲವು ಸಲ. ಇದು ಈಗ ಉದಾಹರಣೆಗೆ ದ್ವಾಪರ ಸೂಪರ್ ಹಿಟ್ ಆಗುತ್ತೆ ಅನ್ನೋ ಒಂದು ಆಸೆ ಇತ್ತು, ಇದು ಹಿಟ್ ಆಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಬಟ್ ಅದನ್ನು ಕ್ರಾಸ್ ಮಾಡಿ ದೊಡ್ಡ ಹಿಟ್ ಆಯಿತು, ಆ ಥರದ್ದು ಇರುತ್ತೆ. ಆದರೆ ಬರೆಯುವಾಗಲೇ ಒಂದು ವಾವ್ ಫ್ಯಾಕ್ಟರ್ ನಮ್ಮೊಳಗಡೆ ಸೃಷ್ಟಿಯಾಗುತ್ತೆ. ಫಸ್ಟ್ ಇದನ್ನು ಜನ ಇಷ್ಟಪಡ್ತಾರೆ ಅಂತ ಒಂದು ಅನಿಸುತ್ತೆ, ಗೊತ್ತಾ? ಅನ್ನಿಸಿದ್ದು ಯಾವುದು ಫೇಲ್ ಆಗಿಲ್ಲ ಇಲ್ಲಿವರೆಗೆ. ಗಟ್ ಫೀಲ್. ಓಕೆ ಓಕೆ. ಬಿಗ್ಗೆಸ್ಟ್ ಚಾಲೆಂಜ್ ಏನು ನಿಮಗೆ ಆ್ಯಸ್ ಅ ಲಿರಿಸಿಸ್ಟ್ ಅನಿಸುತ್ತೆ? ಆ್ಯಸ್ ಎ ಲಿರಿಸಿಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ಏನಂದರೆ, ಸಂಗೀತ ಕಂಪೋಸಿಷನ್ಗೆ ಹಾಡು ಬರಿತೀವಲ್ಲ ಬಹುತೇಕ, ಆ ಕಂಪೋಸಿಷನ್ನಲ್ಲಿ ಭಾಷೆಗೆ ಒಗ್ಗುವ ಕಂಪೋಸಿಷನ್ಸ್ ಇರಲ್ಲ. ಕನ್ನಡಕ್ಕೆ ಅದರದೇ ಆದ ಲಯ ಇದೆ, ಅದರದೇ ಆದ ಸೌಂದರ್ಯ ಇದೆ. ಎಲ್ಲ ಸಂಗೀತವು ಕನ್ನಡಕ್ಕೆ ಒಗ್ಗಿಸಲಿಕ್ಕಾಗೋದಿಲ್ಲ. ಸಂಗೀತ ಬೆಂಡಾಗಬೇಕು ಭಾಷೆ ಮುಂದೆ, ಭಾಷೆ ಸಂಗೀತದ ಮುಂದೆ ಬೆಂಡಾಗಲ್ಲ. ಸಂಗೀತನೇ ಬೆಂಡಾಗಬೇಕು, ಬ್ಲೆಂಡ್ ಆಗಬೇಕು, ಬೆಂಡು ಆಗಬೇಕು, ಬ್ಲೆಂಡ್ ಆಗಬೇಕು. ಅದು ಕೆಲವು ಸಲ, ಯಾಕೆಂದರೆ ಕಂಪೋಸಿಷನ್ ಥಾಟ್ಸ್ ಇದೆಯಲ್ಲ, ಯಾವುದೋ ವೆಸ್ಟರ್ನ್ ಹಾಡಿನ ಒಂದು ಅಥವಾ ವೆಸ್ಟರ್ನ್ ಸ್ಟೈಲಿನ ಹಾಡಿನ ಅದಕ್ಕಿಂತ ವೆಸ್ಟರ್ನ್ ಸ್ಟೈಲಿನ ಕಂಪೋಸಿಷನ್ನ ತಲೆಯಲ್ಲಿ ಇಟ್ಕೊಂಡು ಕಂಪೋಸ್ ಮಾಡಿದಾಗ ಅದು ಕನ್ನಡಕ್ಕೆ ಹೋಗದೇ ಇರ್ಬೋದು. ಕರೆಕ್ಟ್. ಇದು ಯಾವುದೋ ಅರೇಬಿಕ್ ಪ್ಯಾಟರ್ನ್ ಆಫ್ ಕಂಪೋಸಿಷನ್ನ ಕನ್ನಡಕ್ಕೆ ಹೋಗಿಸೋದು ಹೇಗೆ?
ಪ್ರಯತ್ನ ಪಡ್ತೀವಿ. ಆದರೆ ಯಾವಾಗಲೂ ಹೃದಯದಿಂದ ಬಂದ ಸಾಹಿತ್ಯ ನೇರ ಹೃದಯಕ್ಕೆ ತಲುಪುತ್ತೆ. ಮಿದುಳಿಂದ ಬಂದರೆ ತಿಣುಕಾಡ್ಕೊಂಡು ಬರಿತೀವಿ. ಆ ತಿಣುಕಾಡ್ಕೊಂಡು ಬರೆದಿದ್ದು ತಿಣುಕಾಡ್ಕೊಂಡು ಕೇಳಬೇಕಾಗತ್ತೆ. ನೀವು ಯಾರಿಗಷ್ಟು ಟೈಮ್ ಇದೆ ತಿಣುಕಾಡ್ಕೊಂಡು ಕೇಳೋ ಅಷ್ಟು? ಇದೇನಪ್ಪ ಇದು ಫಸಲ್ಲು ಅಂತ. ನೋ ಬಡಿ ಹ್ಯಾವ್ ಟೈಮ್. ಸೊ ನೇರವಾಗಿ ಹೃದಯದಿಂದ ಬರಬೇಕು, ಹೃದಯಕ್ಕೆ ಹೋಗಬೇಕು. ಅದು ಅಲ್ಲೊಂದಷ್ಟು ಚಾಲೆಂಜಸ್ ಇರುತ್ತೆ. ಅದು ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಎಲ್ಲ ಇದರಲ್ಲೂ ಇರೋವಂಥದ್ದೇ. ಅದು ಇರುತ್ತೆ, ನೋ ಇಶ್ಯೂ.